ಗೋವಿಂದ ಕಾರಜೋಳಗೆ ಚಿತ್ರದುರ್ಗದ ಬಿಜೆಪಿ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ಭುಗಿಲೆದ್ದಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಯುವ ಮುಖಂಡ ರಘುಚಂದನ್ ಗರಂ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಬಲಿಗರ ಸಭೆ ನಡೆಸಿ ರಘುಚಂದನ್ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಿಲ್ಲೆಯ ಹೊರಗಿನವರಾದ ಕಾರಜೋಳಗೆ ಟಿಕೆಟ್ ಸಿಕ್ಕಿದೆ. ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬೋವಿ ಸಮುದಾಯದ ಪಾತ್ರ ದೊಡ್ಡದಿದೆ. ನಮ್ಮ ಸಮುದಾಯಕ್ಕೆ ಲೋಕಸಭಾ ಟಿಕೆಟ್ ಅನ್ನು ನೀಡಬೇಕಾಗಿತ್ತು, ಆದರೆ ನೀಡಿಲ್ಲ ಅಂತ ಸಭೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ರಘುಚಂದನ್ ಮತ್ತು ಅವರ ಬೆಂಬಲಿಗರು ಕೂಡ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಚಿತ್ರದುರ್ಗದ ಟಿಕೆಟ್ ಮೊನ್ನೆ ಫೈನಲ್ ಆಗಿದ್ದು, ಅಲ್ಲಿವರೆಗೂ ಕೂಡ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದನ್ನ ಅಳೆದು ತೂಗಿ ಹೈಕಮಾಂಡ್ ಈಗ ಅಂತಿಮವಾಗಿ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದ ಟಿಕೆಟ್ ಅನ್ನು ಕೊಟ್ಟಿರೋದು. ಬಾಗಲಕೋಟೆಯಿಂದ ಈಗ ಚಿತ್ರದುರ್ಗಕ್ಕೆ ಬಂದು ಗೋವಿಂದ ಕಾರಜೋಳ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕಿದ್ದಾರೆ. ಸೊ ಜಿಲ್ಲೆಯಲ್ಲಿ ಈಗ ಅಸಮಾಧಾನ ಸ್ಫೋಟ ಆಗಿದೆ. ಜಿಲ್ಲೆಯವರಿಗೆ ಕೊಡೋದು ಬಿಟ್ಟು ಹೊರಗಿನವರಿಗೆ ಕರೆತಂದು ಇಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಬೋವಿ ಜನಾಂಗದ ಪಾತ್ರ ದೊಡ್ಡದಿದೆ. ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುವಾಗ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಜನಾಂಗಕ್ಕೆ, ನಮ್ಮ ಜಿಲ್ಲೆಯವರಿಗೆ, ಸಮುದಾಯಕ್ಕೆ ಸಿಗಬೇಕಾಗಿತ್ತು ಟಿಕೆಟ್. ಆದರೆ ನಾವು ಪಕ್ಷಕ್ಕೆ ಇಷ್ಟೆಲ್ಲ ದುಡಿದಿದ್ದೀವಿ, ಕೆಲಸ ಮಾಡಿದ್ದೀವಿ, ಬಿಜೆಪಿ ಅಧಿಕಾರಕ್ಕೆ ಬರೋದ್ರಲ್ಲಿ ನಾವು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದೀವಿ. ಇಷ್ಟೆಲ್ಲ ಆಗಿದ್ದಾಗಿಯೂ ಹೊರಗಿನಿಂದ ಅಭ್ಯರ್ಥಿಯನ್ನು ಕರೆದುಕೊಂಡು ಬಂದಿದ್ದಾರೆ ಚಿತ್ರದುರ್ಗಕ್ಕೆ ಅಂತ ಹೇಳಿ ರಘುಚಂದನ್ ಇವತ್ತಿನ ಅವರ ಬೆಂಬಲಿಗರ ಸಭೆಯಲ್ಲಿ, ಟಿಕೆಟ್ ಆಕಾಂಕ್ಷಿಯಾಗಿದ್ದವರು ಅಸಮಾಧಾನವನ್ನು ಹೊರಹಾಕಿದರು. ಇದಕ್ಕೆ ಅಲ್ಲಿದ್ದಂಥ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಕೂಡ ಅವರ ಧ್ವನಿಗೂಡಿಸಿದ್ದಾರೆ. ಈ ಬೆಳವಣಿಗೆ ಸರಿಯಲ್ಲ, ಜಿಲ್ಲೆಯವರಿಗೆ ಟಿಕೆಟ್ ಕೊಡಬೇಕು. ಯಾವ ಮಾನದಂಡದ ಮೇಲೆ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದಿಂದ ಟಿಕೆಟ್ ಕೊಟ್ಟಿದ್ದಾರೆ, ಯಾವ ಲೆಕ್ಕಾಚಾರದಲ್ಲಿ ಅವರನ್ನು ಇಲ್ಲಿಗೆ ಅಭ್ಯರ್ಥಿಯನ್ನಾಗಿ ಅಂತಿಮಗೊಳಿಸಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹಿರಿಯ ನಾಯಕರು ಕೂಡ ನಮ್ಮೊಟ್ಟಿಗೆ ಮಾತನಾಡಿಲ್ಲ ಅನ್ನುವಂಥ ಸಾಕಷ್ಟು ಅಸಮಾಧಾನದ ವಿಚಾರಗಳನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತು ಬಹಿರಂಗವಾಗಿ ಅವರ ಅಸಮಾಧಾನ ಏನಿದೆ ಅದೆಲ್ಲವನ್ನು ಕೂಡ ಹೊರಹಾಕಿದ್ದಾರೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ಅಲ್ಲಲ್ಲಿ ಉದ್ಭವ ಆಗ್ತಾ ಇದೆ. ಬಿಜೆಪಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ಗೂ ಕೂಡ ಇದು ಹೊರತಾಗಿಲ್ಲ. ಈಗ ಚಿತ್ರದುರ್ಗದಲ್ಲೂ ಕೂಡ ಅಂಥದ್ದೇ ಒಂದು ಸಮಸ್ಯೆ ಉಲ್ಬಣ ಆಗಿರೋ ಹಾಗಿದೆ. ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಈಗ ರಾಜ್ಯ ಬಿಜೆಪಿ ನಾಯಕರು ಗಮನ ಹರಿಸಬೇಕು. ಯಾಕಂದರೆ ಈಗಾಗಲೇ ಅಭ್ಯರ್ಥಿಯನ್ನು ಫೈನಲ್ ಮಾಡಿ ಹೆಸರನ್ನು ಘೋಷಣೆ ಮಾಡಿದ್ದಾಗಿದೆ. ಗೋವಿಂದ ಕಾರಜೋಳ ಅವರನ್ನು ಚಿತ್ರದುರ್ಗದಿಂದ ಕಣಕ್ಕಿಳಿಸಬೇಕು ಅನ್ನೋದು ಗೆಲುವಿಗೆ ಸುಲಭ ಆಗುತ್ತೆ ಅಂತ ಬಿಜೆಪಿ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ನ ಲೆಕ್ಕಾಚಾರ ಆಗಿದೆ. ಆ ತಂತ್ರಗಾರಿಕೆ ಹಿನ್ನೆಲೆಯಲ್ಲಿ ಅವರನ್ನು ಚಿತ್ರದುರ್ಗದಿಂದ ಕಣಕ್ಕಿಳಿಸಿರೋದಕ್ಕೆ ಅಸಮಾಧಾನ ಸ್ಫೋಟಗೊಂಡಿದೆ. ವಿಜಯಣ್ಣವ್ರದ್ದು ಅಭಿಮಾನಿಗಳು ನಾವು ಯಾವ ಸಂದರ್ಭದಲ್ಲೂ ಸಮೇತ ಅವ್ರ ಕಾಲಲ್ಲಿ ತೋರಿಸಿದ್ದು ತಲೆ ಮೇಲೆ ಹೊತ್ಕೊಂಡು ಮಾಡಿರೋಂಥದ್ದು. ನಾವು 2013 KJP BJP ಆದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರೆಲ್ಲೇ ಕೂತಿದ್ದಾರೆ, ನೀವೆಲ್ಲರೂ ಸಾಕ್ಷಿಭೂತರು. ಹೊತ್ತು 6-7 ತಿಂಗಳು ಮುಂಚೆ ನಮ್ಮ ತಂದೆ ರಾಜೀನಾಮೆ ಕೊಟ್ಟು ಬಂದರು. ಅವತ್ತಿಗೆ ಯಾರು ಒಬ್ಬರು ಬರಲಿಲ್ಲ. ವಿಶೇಷವಾಗಿ ವೀರಶೈವ ಸಮಾಜದಂತ ಬಸವರಾಜ ಬೊಮ್ಮಾಯಿಯವರು ಬರಲಿಲ್ಲ, ಸೋಮಣ್ಣವರು ಬರಲಿಲ್ಲ, CC ಪಾಟೀಲ್ ಬರಲಿಲ್ಲ. ಯಾರ್ಯಾರು ಯಡಿಯೂರಪ್ಪನವ್ರು ಮಂತ್ರಿಗಳು ಮಾಡಿದ್ರು, ಯಾವ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಬರಲಿಲ್ಲ. ಅವತ್ತು ಹೋದರು ಇದೇ ಬೋವಿ ಸಮಾಜದ ಚಂದ್ರಪ್ಪನವರು. ಯಾಕೆ ಹೋದ್ರು ಅಂದರೆ ಯಡಿಯೂರಪ್ಪನವ್ರು ನಮ್ಮ ಮಾರ್ಗದರ್ಶಕರು, ನಮ್ಮ ತಂದೆ ಸ್ಥಾನದಲ್ಲಿರೋಂಥವ್ರು, ಅವ್ರಿಗೋಸ್ಕರ ನಾವು ಹೋಗ್ಬೇಕು, ಅವ್ರು ಕಷ್ಟ ಕಾಲದಲ್ಲಿದ್ದಾರೆ ಅಂತ ಹೋದ್ವಿ. ಸ್ವತಃ ಇವತ್ತು ನೋವಿಂದ ಹೇಳ್ತಾ ಇದ್ದೀನಿ, BY ರಾಘಣ್ಣವರು ಅವತ್ತು ಭಾರತೀಯ ಜನತಾ ಪಕ್ಷದಿಂದ ಸಂಸದರಾಗಿದ್ದಂಥವ್ರು, ಅವರು ಸಮೇತ ರಾಜೀನಾಮೆ ಕೊಟ್ಟು ಹೋಗಲಿಲ್ಲ. ನಮ್ಮ ತಂದೆಯವರು ಹೋದರು. ನಾವು ಇವತ್ತು ಸಮೇತ ಇಷ್ಟು ನೋವಾದರೂ ಸಮೇತ ನಾವು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ನಾವು ಯಡಿಯೂರಪ್ಪನವರ ಅಭಿಮಾನಿಗಳು, ಯಡಿಯೂರಪ್ಪನವ್ರ ಜೊತೆಗಿರೋಂಥವ್ರು ನಾವೆಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಭಾಳಷ್ಟು ಜನ ಎಲ್ಲ ಸಮಾಜದವರು ಕೂತಿದ್ದಾರೆ. ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇದ್ದಂಥವ್ರು, ನಾಳೆ ಕೂಡ ಇದ್ದವರು. ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಕಾರ್ಯಕರ್ತರಲ್ಲಿ ನಾವು ಮೂಡಿಸಿರೋಂಥ ವಿಶ್ವಾಸ ಯಾವತ್ತೂ ಸಾಯಬಾರ್ದು. ನಮ್ಗೆ ಯಾವುದೋ ಒಂದು ಅನ್ಯಾಯ ಆಗಿದೆ, ಯಾವುದೋ ಒಂದು ನೋವಾಗಿದೆ ಅಂದ ತಕ್ಷಣ ನಾವು ಆಕ್ರೋಶಗೊಂಡು ಮಾತಾಡೋದಲ್ಲ. ನಾನು ನಿನ್ನೆ ಒಬ್ಬರು ಕೇಳ್ತಾ ಇದ್ದೆ, ನನಗೆ ಯಾರೋ ಹೇಳ್ತಾ ಇದ್ರು, ಅಣ್ಣ ನೀವು ಮಾತಾಡ್ಬಾರ್ದಿತ್ತು, ಗಂಡಸರಲ್ಲ ಅಂತ ಕೇಳಬಾರ್ದಿತ್ತು. ಹೌದು, ಇವತ್ತು ಕೇಳ್ತೀನಿ ಅಣ್ಣ, ದುರ್ಗದಲ್ಲಿ ಯಾರೋ ಗಂಡಸಿದ್ದಿಲ್ವಾ? ಚಿತ್ರದುರ್ಗ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ರಾಜಕೀಯವಾಗಿ ಯಾರಿಗೆ ಆಶ್ರಯ ಇಲ್ವೋ ಅಂಥವ್ರಿಗೆಲ್ಲ ನಿರಾಶ್ರಿತರ ಕೇಂದ್ರ ಆಗಿಬಿಟ್ಟಿದೆ. ಯಾರೇ MLA ಸೋತರು SC ಕ್ಷೇತ್ರದಲ್ಲಿ ಚಿತ್ರದುರ್ಗದಲ್ಲಿ ಹೋಗಿ MP ಆಗ್ಬೋದು ಅಂತ ಗಂಟಾಘೋಷವಾಗಿ ಲೀಡರ್ಗಳು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಚಿತ್ರದುರ್ಗ ಬಂದಿದೆ. ಇದು ಭಾಳ ನೋವಿಂದ ಹೇಳ್ತಾ ಇದ್ದೀನಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ. ಯಾಕಣ್ಣ ಮತ್ತೆ ನಾವು ಪಕ್ಷ ಯಾಕೆ ಕಟ್ಟಬೇಕು, ನಾವೇ ಗೂಡು ಕಟ್ಟಬೇಕು, ನಾವೇ ದುಡಿಮೆ ಮಾಡಬೇಕು, ನಾವೇ ಕಾರ್ಯಕರ್ತರ ಕಷ್ಟ ಹೋಗಬೇಕು. ನಾವು ಕಾರ್ಯಕರ್ತರ ಕಷ್ಟ ಹೋಗಿ, ನಾವು ಬಾವುಟ ಕಟ್ಟಿ, ನಾವು ಮನೆ ಕಟ್ಟಿ, ನೀವು ಬಂದು ರಾಜ್ಯಭಾರ ಮಾಡಂಗಿದ್ರೆ ನಾವು ಯಾಕೆ ಮಾಡಬೇಕು? ಇವತ್ತು
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ಒಂದೇ ಒಂದು ನಾನು ಪ್ರಾರ್ಥನೆ ಮಾಡ್ತೀನಣ್ಣ, ನೀವು ಏನು ತೀರ್ಮಾನ ಮಾಡ್ತೀರಾ ತೀರ್ಮಾನಕ್ಕೆ ನಾನು ಬದ್ಧ. ನಮ್ಮ ತಂದೆಯವರು ಏನು ತೀರ್ಮಾನ ಮಾಡ್ತಾರೋ ತೀರ್ಮಾನಕ್ಕೆ ನಾವು ಬದ್ಧ. ನಾವು ನಿಮ್ಮನ್ನು ನಮ್ಮ ತಂದೆಯವ್ರನ್ನ ಇಬ್ಬರನ್ನ ಮುಜುಗರಕ್ಕೆ ಒಳಪಡುವಂಥ ಯಾವುದೇ ಒಂದು ಕೆಲಸ ನಾನು ಮಾಡೋದಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಎಷ್ಟೋ ನನಗೆ, ನೀವು ಕೂಡ ನನಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಯಾರ ಚಿತ್ರದುರ್ಗ ಇತಿಹಾಸದಲ್ಲಿ 30 ವರ್ಷಕ್ಕೆ ಈ ಅಭಿಮಾನ ಸಂಪಾದನೆ ಮಾಡಿದರೆ ನಾನು ಒಬ್ಬನೇ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. 30 ವರ್ಷಕ್ಕೆ ಇಷ್ಟೊಂದು ಜನ ನನ್ನ ಪ್ರೀತಿ ಮಾಡ್ತಾರೆ, ಇಷ್ಟೊಂದು ಜನ ನನ್ನ ವಿಶ್ವಾಸ ಇಟ್ಟಿದ್ದಾರೆ. ರಘುಚಂದನ್ ಬಂದರೆ ಏನೋ ಒಂದು ಮಾಡ್ತಾನೆ, ರಘುಚಂದನ್ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಲ್ಲ, ಅದೇ ನನಗೆ ಕೋಟಿ ಕೋಟಿ ಆಶೀರ್ವಾದ, ಕೋಟಿ ಕೋಟಿ ಅಧಿಕಾರ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಊಟದ ಸಮಯ ಆಗಿದೆ ಅಣ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಏನಾದರೂ ಸರ್ವೆ ರಿಪೋರ್ಟ್ಸು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮೊನ್ನೆ ಕೊಟ್ರ, ಸರ್ವೆ ರಿಪೋರ್ಟ್ಗಳೇನು ಗೌರವ ಕೊಟ್ರ. ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ನಲ್ಲಿ ರಘುದು ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಇವ್ರದ್ದು ಟಿಕೆಟ್ ಕೊಡಬಹುದು ಅಂತೇಳಿ CEC ಕಮಿಟಿಗೆ ಹೋಗುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಧ್ಯಕ್ಷರು, ಸದಸ್ಯರು, ಈ ದೇಶದ ಅಪರೂಪ ರಾಜಕಾರಣಿ, ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಮೆಂಬರು, ಈ ಭಾರತ ದೇಶದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರು ಭಾಳಷ್ಟು ಗೌರವಾನ್ವಿತ ವ್ಯಕ್ತಿ. ಯಾವತ್ತು ಕೊಟ್ಟ ಮಾತಿಗೆ ತಪ್ಪದಂಥ ರೀತಿಯಲ್ಲಿ ನಡೀತಕ್ಕಂಥ ಸನ್ಮಾನ್ಯ BL ಶಂಕರ್ ಅವರು ಕೂಡ ಅದರಲ್ಲಿ ಸದಸ್ಯರು 4 ಜನ ಇರ್ತಾರೆ. 4 ಜನ ಸದಸ್ಯರು ರಘುಚಂದನ್ಗೆ ಟಿಕೆಟ್ ಕೊಟ್ಟರೆ ಭಾಳಷ್ಟು ಹೆಚ್ಚಿನ ಮೊತ್ತದ ಅಂತರದಿಂದ ಗೆಲ್ಲುತ್ತಂತೇಳಿ ಅವರು ರಿಪೋರ್ಟ್ ಕೊಟ್ಟು ಪಾಸ್ ಮಾಡ್ತಾರೆ. ಮೊನ್ನೆ ಮಂಗಳವಾರ ಸಾಯಂಕಾಲ ನನ್ನ ಮಗನಿಗೆ ಬರುತ್ತೆ ರಿಪೋರ್ಟು. ಇವತ್ತು ಬೆಳಗ್ಗೆ ರಾತ್ರಿ 12 ಗಂಟೆಗೆ ಮೋದಿಯವರು, ಸನ್ಮಾನ್ಯ BL ಸಂತೋಷ್ ಜಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಸೈನಾಗಿ ಕಳಿಸಿದ್ದಾರೆ. ನನಗೆ ಮಾಹಿತಿ ಬಂದಿದೆ, 2 ಗಂಟೆಗೆ ರಘುಚಂದನ್ ಅವರ ಚಿತ್ರದುರ್ಗ ಲೋಕಸಭೆ ಅಭ್ಯರ್ಥಿ ಆಗ್ತಾರಂತ ಮಾಹಿತಿ ಇದೆ ಅಂತ ಬಂದರೆ ಎಲ್ಲ TV ಮಾಧ್ಯಮಗಳಲ್ಲಿ ಬಂತು. ರಘುಚಂದನ್ ಅವ್ರಿಗೆ ಟಿಕೆಟ್ ಚಿತ್ರದುರ್ಗದಲ್ಲಿ ಕೊಟ್ಟಿದ್ದಾರೆ. ಅವ್ರದ್ದು ಇನ್ನೇನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿ ಮಾಡತಕ್ಕಂಥದ್ದು ಒಂದೇ ಬಾಕಿ ಅಂತ ಅಂದಾಗ, ನಾನೇನು ಮೋಸ ಮಾಡಿದ್ದೆ ಯಡಿಯೂರಪ್ಪ ಸಾಹೇಬ್ರೆ? ನಮ್ಮ ತಂದೆಗಿಂತ ಜಾಸ್ತಿ ನಿಮ್ಮನ್ನು ನಂಬಿದ್ನಲ್ಲ. ನನ್ನ ಮಗ ಏನು ವಿಷಯ ಹಾಕಿದ್ದ? ನೀವು ಸಾಯಂಕಾಲ 4 ಗಂಟೆಗೆ ಫೋನ್ ಮಾಡಿ, ನಾನು ಚಿತ್ರದುರ್ಗಕ್ಕೆ ನೀವು ಗೋವಿಂದ ಕಾರಜೋಳಕ್ಕೆ ಕೊಟ್ಟಿಲ್ಲ ಅಂದರೆ ನಾನು ಯಾವ ಪಾರ್ಲಿಮೆಂಟ್ ಕ್ಷೇತ್ರ 28ರಲ್ಲಿ ಅಡ್ಡಾಡೋದಿಲ್ಲ, ಓಡಾಡೋದಿಲ್ಲ. ನೀವು ಕೊಡಲೇಬೇಕಂತ ಅಡ್ಡ ಮಾಡಿ ಕೊಡಿಸ್ತಿರಲ್ಲ. ನಾವೇನು ಅಪರಾಧ ಮಾಡಿದ್ವಿ? ನಿಮ್ಮ ಜೊತೆಗೆ ಅಧಿಕಾರ ತ್ಯಾಗ ಮಾಡಿ ಬಂದಿದ್ದು ಮೋಸನ? ನಾವೇನಾದರೂ ಯಾವತ್ತಾದರೂ, ನೀವೆಲ್ಲ ಭಾಳಷ್ಟು ಜನ ಸಮಾಜದ ವೀರಶೈವ ಸಮಾಜದವರಿದ್ದೀರ, ಒಂದು ದಿವಸ ಅವ್ರ ಬಗ್ಗೆ ನಾನೇನೋ ಮಾತಾಡಿದ್ನ? ಇಷ್ಟು ಸಾರಿ ಮಂತ್ರಿಮಂಡಲ ಮಾಡಿದ್ರು. ಇಲ್ಲಿರ್ತಕ್ಕಂಥ ಒಬ್ಬ ಲೋಕಲ್ ರಾಜಕಾರಣಿ ಯಾವಾಗ ಯಡಿಯೂರಪ್ಪ ಮಂತ್ರಿಮಂಡಲ ಮಾಡ್ತಾರೋ ಆವಾಗೆಲ್ಲ ಟೈರ್ ಸುಡ್ಸೋದು, ಸ್ಕೂಟ್ರ್ ಸುಡ್ಸೋದು, ಯಡಿಯೂರಪ್ಪನ ವಿರುದ್ಧ ಧಿಕ್ಕಾರ ಕೂಗ್ಸೋದು ಮಾಡ್ದ. ನಮ್ಮ ತೀರ್ಥಪ್ಪನವ್ರು ಹೇಳಿದ್ರು, ನಾನು ಯಾವತ್ತೂ ಕೂಡ ಅವರು ಮಂತ್ರಿಮಂಡಲದಲ್ಲಿ ನಾನು ಕೊಟ್ಟಿಲ್ಲ ಅಂತ ನಾನು ಬೇಸರ ಮಾಡಲಿಲ್ಲ, ಇಲ್ಲಿ ವಿರೋಧ ಮಾಡಲಿಲ್ಲ. ಪ್ರತಿ ಮಂತ್ರಿಮಂಡಲ ಮಾಡಿದಾಗಲ್ಲ ಯಡಿಯೂರಪ್ಪನವ್ರ ವಿರುದ್ಧವಾಗಿ, ಮುಖ್ಯಮಂತ್ರಿ ವಿರುದ್ಧವಾಗಿ ಇಲ್ಲಿನ ರಾಜಕಾರಣಿ. ನೋಡಿ, ಚಿತ್ರದುರ್ಗದಲ್ಲಿ ಇವತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ರಘುಚಂದನ್ ಮಾತಾಡಿದ್ರು, ಮತ್ತೆ ಹೊಳಲ್ಕೆರೆಯ ಶಾಸಕರು ಚಂದ್ರಪ್ಪ ಕೂಡ ಮಾತಾಡ್ತಾ ಇದ್ರು. ಎಲ್ಲ ಫೈನಲ್ ಆಗೋಗಿತ್ತು. ಅಂತಿಮ ಹಂತದಲ್ಲಿ ಟಿಕೆಟ್ ಇಂಥವ್ರಿಗೆ, ರಘುಚಂದನ್ಗೆ ಟಿಕೆಟ್ ಅಂತ ಘೋಷಣೆ ಆಗೋದೊಂದು ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಫೋನ್ ಕಾಲ್ ಮಾಡಿ ಅದನ್ನು ತಪ್ಪಿಸಿದ್ದಾರೆ ಅಂತ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ನೇರ BS ಯಡಿಯೂರಪ್ಪನವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀವೇನಾದರೂ ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ 28 ಕ್ಷೇತ್ರಗಳಲ್ಲಿ ನಾನು ಎಲ್ಲೂ ಕೂಡ ಓಡಾಟ ನಡೆಸೋದಿಲ್ಲ, ಪ್ರವಾಸಕ್ಕೆ ಹೋಗೋದಿಲ್ಲ, ನೀವು ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಹೈಕಮಾಂಡ್ ಮೇಲೆ ಒತ್ತಡ ತಂದು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅನ್ನೋದು ಇವರ ಅಸಮಾಧಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.